ಈಗ ಟೈಮ್ ಬಂದು ಈವ್ನಿಂಗ್ 5 o'clock ಆಗಿದೆ. ಬೋರ್ ಆಗ್ತಿದೆ, ಎಲ್ಗನ ಹೋಗೋಣ ಅಂತ ಅಪ್ಪು ಅಂದಿದ್ದಕ್ಕೆ ಓಕೆ ಪಾರ್ಕ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ. ಹೋಗೋ ದಾರಿನಲ್ಲಿ ಅಲ್ಲೊಂದು ಮದುವೆ ಛತ್ರ ಇದೆ. ಸೊ ಈವ್ನಿಂಗ್ ರಿಸೆಪ್ಷನ್ ಅನಿಸುತ್ತೆ. ಏನು ಮಾಡೋದು, ನಮ್ಮನ್ನು ಕೂಗಿಲ್ವಲ್ಲ, ಮದುವೆ ಊಟ ತಿನ್ನಬೇಕು ಅನ್ನಿಸ್ತಿತ್ತು. ಹಾಗೆ ಮುಂದೆ ಪಾಸ್ ಆದೆ, ಅಲ್ಲಿ ಶಿವಂದು ದೇವಸ್ಥಾನ ಇದೆ. ಸೊ ತುಂಬ ದೊಡ್ಡದಾಗಿದೆ ಅದು, ಶಿವ ಚೆನ್ನಾಗಿದೆ ಅಲ್ವಾ. ಇಲ್ಲಿ ನಾವು ಪಾರ್ಕ್ ಹತ್ರ ಬಂದ್ವಿ. ಇದು ವ್ಯೂ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾನು ತೋರಿಸ್ತಿರೋ ಸ್ಟ್ಯಾಚು ಯಾರು ಅಂತ ಹೆಸರು ಕಮೆಂಟ್ ಮಾಡಿ ನೋಡೋಣ. ಸೊ ನಾವು ಅಲ್ಲಿಂದ ನಾವು ಪಾರ್ಕ್ ಒಳಗೆ ಎಂಟ್ರಿ ಆದ್ವಿ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ನಡ್ಕೊಂಬಂದೆ. ಪವನನು ಅಪ್ಪು ಬೇಗ ಬಂದುಬಿಟ್ಟಿದ್ದು ಪಾರ್ಕ್ ಒಳಗಡೆ. ಸೊ ನಾನು ಹಂಗೆ ನೋಡ್ತಾ ಪಾರ್ಕ್ ಒಳಗೆ ಬಂದ ತಕ್ಷಣ ಏನೋ ಒಂಥರ ಗ್ರೀನರಿ ನೋಡಿದ ತಕ್ಷಣ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟೇ ಟೆನ್ಷನ್ ಪ್ರೆಷರ್ ಇದ್ದರೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದನ್ನು ನಾನು ಎಕ್ಸಸೈಸ್ ಏನಿದೆಯೋ ಅದು ಸ್ವಲ್ಪ ಲೈಟಾಗಿ ಮುಗಿಸ್ಕೊಂಡೆ. ಸೊ ನಾನು ಹೆವಿ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ನಂಗೆ ಸೈಕ್ಲಿಂಗ್ ಅಂತೂ ತುಂಬಾ ಇಷ್ಟ. ಬಟ್ ಸೈಕ್ಲಿಂಗೇ ನಾನು ತುಂಬ ಟೈಮ್ ಖರ್ಚು ಮಾಡಿಬಿಡ್ತೀನಿ ಅಲ್ಲಿ. ಸೈಕ್ಲಿಂಗ್ ಮುಗೀತು, ಇನ್ನೊಂದು ಎಕ್ಸಸೈಸ್ ಇತ್ತು. ಸೊ ಅದು ಮಾಡಿ ಮುಗಿಸ್ದೆ. ಅದಾದಮೇಲೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸೊ ನನ್ನ ತಂಗಿ ಫೋನ್ ಮಾಡಿದ್ರು, ಆ ಥರ ವೀಡಿಯೋ ಮಾಡೋಕ್ಕ, ಈ ಥರ ವೀಡಿಯೋ ಮಾಡೋಕ್ಕೂ ಅಂತ ಹೇಳಿಬಿಟ್ಟು. ಸೊ ಹಾಗೆ ಮಾತಾಡ್ಕೊಂಡು ಕೂತಿದ್ದೆ. ಸೊ ನಿಮಗೆ ಪಾರ್ಕ್ ತೋರಿಸೋಣ ಅಂತ ಹೇಳಿಬಿಟ್ಟು ಅವಳ ಹತ್ರ ಮಾತು ಮುಗಿಸಿ, ಸರಿ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಲೈಟಾಗಿ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ಪಾರ್ಕ್ ತೋರಿಸೋಣ ಅಂತ ಹೇಳಿ. ಬೇಕಾದರೆ ಅಲ್ಲಿ ಮಕ್ಕಳದ್ದು ಆಟ ಆಡೋ ಪ್ಲೇಸ್ ಕೂಡ ಇದೆ. ಸೊ ಮಕ್ಕಳೆಲ್ಲ ಆಟ ಆಡೋದು ನೋಡ್ತಾ ನಮ್ಗೆ ಆಟ ಆಡಬೇಕು ಅನಿಸುತ್ತೆ, ಬಟ್ ಅಲ್ಲಿ ಬಿಡೋದಿಲ್ವಲ್ಲ. ನಮ್ಮ ಚೈಲ್ಡ್ಹುಡ್ ನೆನಪಾಗೋಗುತ್ತೆ ಅಲ್ವಾ. ಸೊ ನಮಗೂ ಆಡಬೇಕು ಅನಿಸುತ್ತೆ, ಬಟ್ ಹಲೋ ಇಲ್ವಲ್ಲ ಅಲ್ಲಿ. ಆಮೇಲೆ ಅವ್ರಿಗೂ ಗಣೇಶನ ಕಲೆಕ್ಷನ್ ಕಾಸು ಅಂತ ಬಂದಿದ್ದು. ನಾವು ಏರಿಯಾ ಅಲ್ಲಪ್ಪ ಅಂತ ಹೇಳಿದ್ರು, ಅವ್ರು ಕೇಳಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಆಲ್ರೆಡಿ ಟೈಮು 9 o'clock ಆಗ್ತಾಯಿತ್ತು. ಸೊ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು, ಸೊ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಪಾರ್ಕ್ ಆಪೋಸಿಟ್ನಲ್ಲೇ ಪಕ್ಕದಲ್ಲೇ ಚಾಟ್ ಮಸಾಲ ಬೇಲ್ಪುರಿ ಸಿಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಏನಾದರೂ ಅಲ್ಲಿ ಹೋದಾಗ ಮಿಸ್ ಮಾಡದೆ ತಿನ್ಕೊಂಬರ್ತೀವಿ. ಅದು ತುಂಬ ಚೆನ್ನಾಗಿದ್ದಾವೆ, ಬಟ್ ಲೇಟ್ ಆಗುತ್ತೆ ಓಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಮಾಡಿಕೊಟ್ರು. ಹಬ್ಬ ಲೇಟ್ ಆಗುತ್ತೆ ಹೋಗೋಣ ಅಂದರು. ತಿನ್ನೋಕ್ಕೆ ಅಂತ ನಿಂತಿದ್ದೀವಿ. ಸೊ ಒಂದು 10 ನಿಮಿಷ ಲೇಟ್ ಆಗಲಿ ಪರವಾಗಿಲ್ಲ, ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಕೊಟ್ಟರು ಮಾಡಿ. ಟೇಸ್ಟ್ ತಿಂದು ಈಗ ಮನೆಗೆ ಹೊರಟಿದ್ದೀವಿ. ಮಾರ್ನಿಂಗಿಂದಲೂ ತುಂಬಾ ಬೇಜಾರಾಗಿತ್ತು. ಈಗ ಓಕೆ, ನಾನು ತುಂಬ ಮೈಂಡ್ ರಿಲ್ಯಾಕ್ಸ್ ಆಗಿದೆ. ಸೊ ಇನ್ನು ಮನೆಗೆ ಹೋಗಿ ಅಡುಗೆ ಏನು ಅಂತ ನೋಡಬೇಕು. ಸೊ ಹೋಗೋವಾಗ ನಮ್ಮ ಸ್ಟ್ರೀಟ್ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ರು, ಮುಂದೆ ಹೋಗ್ತಿದ್ರು. ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅಂತ ಮಾತಾಡಿಕೊಂಡು ನಾನು ಹೀಗೆ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆ ಬಿಲ್ಡಿಂಗ್. ಸೊ ಮೇಲೆ ಹತ್ತಬೇಕು, ಯಾಕಂದರೆ ನಾವಿರೋದು 2nd ಫ್ಲೋರಲ್ಲಿ. ಸೊ ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಸೊ ಫೈನಲಿ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್, ಟೇಕ್ ಕೇರ್.